ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPLನ 10ನೇ ಆವೃತ್ತಿಯ ಒಂದು ಹರಾಜು ಪ್ರಕ್ರಿಯೆಯನ್ನು ಬೆಂಗಳೂರಿನಲ್ಲಿ ನಡೀತು. ಆ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಹರಾಜಾದ ಟಾಪ್ 10 ಆಟಗಾರರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಟಿ ನಟರಾಜನ್ ಅಂತ ಇವರು ತಮಿಳುನಾಡಿನ ಆಟಗಾರ ಮತ್ತು ಕಿಂಗ್ಸ್ 11 ಪಂಜಾಬ್ ತಂಡಕ್ಕೆ ಹರಾಜಾಗಿದ್ದಾರೆ. 3 ಕೋಟಿಗೆ ಇವರೊಬ್ಬರು ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ಉತ್ತರ ಪ್ರದೇಶದ ಕರಣ್ ಶರ್ಮಾ ಮುಂಬೈ ಇಂಡಿಯನ್ಸ್ಗೆ ಒಂದು 3.2 ಕೋಟಿಗೆ ಒಂದು ಹರಾಜಾಗಿರುವಂಥದ್ದು. ಇವರು ಆಲ್ರೌಂಡರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಈ ಒಂದು ತಂಡದಲ್ಲಿ. ಅದನ್ನು ಬಿಟ್ಟರೆ ಆಸ್ಟ್ರೇಲಿಯಾದ ನಾಥನ್ ಕೌಲ್ಟರ್ ನೇಲ್ ಅವರು ಕಲ್ಕತ್ತಾ ನೈಟ್ ರೈಡರ್ಸ್ಗೆ ಒಂದು ಹರಾಜಾಗಿರುವಂಥದ್ದು 3.5 ಕೋಟಿಗೆ ಒಂದು ಹರಾಜಾಗಿದ್ದಾರೆ ಇವರು. ಮತ್ತು ಇವರು ಸ್ಪಿನ್ನರ್ ಆಗಿ ಒಂದು ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಮತ್ತು ಅಚ್ಚರಿ ಮೂಡಿಸಿದಂಥ ಆಫ್ಘಾನಿಸ್ತಾನದ ರಶೀದ್ ಖಾನ್ ಅವರು 4 ಕೋಟಿಗೆ ಹರಾಜಾಗಿರುವಂಥದ್ದು. ಇವರು ಆಫ್ಘಾನಿಸ್ತಾನದಿಂದ ಹರಾಜಾಗಿರುವಂಥ 2ನೇ ಆಟಗಾರ. ಇವರು ಸನ್ರೈಸರ್ಸ್ ಹೈದರಾಬಾದ್ಗೆ ಹರಾಜಾಗಿ ಒಂದು ಸ್ಪಿನ್ನರ್ ಆಗಿ ಒಂದು ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಮತ್ತು ಇಂಗ್ಲೆಂಡಿನ ಆಲ್ರೌಂಡರ್ ಕ್ರಿಸ್ ಓಕ್ಸ್ ಅವರು ಕಲ್ಕತ್ತಾ ನೈಟ್ ರೈಡರ್ಸ್ಗೆ 4.2 ಕೋಟಿಗೆ ಹರಾಜಾಗಿದ್ದಾರೆ. ಇವರು ಒಂದು ಆಲ್ರೌಂಡರ್ ಆಗಿ ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಬಹುದು ಈ ಒಂದು ಕಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲಿ. ಅದನ್ನು ಬಿಟ್ಟರೆ ಆಸ್ಟ್ರೇಲಿಯಾದ ಪ್ಯಾಟ್ರಿಕ್ ಕುಮಿನ್ಸ್ ಅವರು ಡೆಲ್ಲಿ ಡೇರ್ ಡೆವಿಲ್ಸ್ ತಂಡಕ್ಕೆ 4.5 ಕೋಟಿಗೆ ಒಂದು ಹರಾಜಾಗಿರುವಂಥದ್ದು ಇವರು. ಮತ್ತು ಡೇರ್ ಡೆವಿಲ್ಸ್ ತಂಡಕ್ಕೆ ಇವರು ಒಂದು ವೇಗದ ಬೌಲರ್ ಆಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಮತ್ತು ದಕ್ಷಿಣ ಆಫ್ರಿಕಾದ ಕಾಗಿಸೋ ರಬಾರ್ಡ್ ಅವರು ಆಶ್ಚರ್ಯಕವಾಗಿ 5 ಕೋಟಿಗೆ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡಕ್ಕೆ ಒಂದು ಹರಾಜಾಗಿರುವಂಥದ್ದು. ಇವರು ಒಂದು ವೇಗದ ಬೌಲರ್ ಆಗಿ ಒಂದು ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ನಾವಿಲ್ಲಿ ನೋಡೋದ ಹಾಗೆ ವೇಗದ ಬೌಲರ್ಗಳು ತುಂಬ ಒಂದು ದೊಡ್ಡ ಮೊತ್ತಕ್ಕೆ ಹರಾಜಾಗಿರುವಂಥದ್ದು ಬ್ಯಾಟ್ಸ್ಮನ್ಗಳಿಗೆ ಹೋಲಿಸ್ಕೊಂಡ್ರೆ. ಮತ್ತು ನ್ಯೂಜಿಲೆಂಡ್ನ ಟ್ರೆಂಟ್ ಬೋಲ್ಟ್ ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರಿಗೆ ಒಂದು 5 ಕೋಟಿಗೆ ಹರಾಜಾಗಿದ್ದಾರೆ. ಮತ್ತು ಇವರು ಕೂಡ ಒಂದು ವೇಗದ ಬೌಲರ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಮತ್ತು ಇಂಗ್ಲೆಂಡ್ನ TL ಮಿಲ್ಸ್ ಅವರು 12 ಕೋಟಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಒಂದು ಹರಾಜಾಗಿದ್ದಾರೆ. ಮತ್ತು ಇವರು ಅತಿ ದೊಡ್ಡ ಮೊತ್ತಕ್ಕೆ ಹರಾಜಾಗಿರುವಂಥ ಒಬ್ಬ ಬೌಲರ್ ಆಗಿ ಕೂಡ ಒಂದು ಹೊರಹೊಮ್ಮಿದ್ದಾರೆ. 12 ಕೋಟಿ ಮೊತ್ತವನ್ನು ಕೊಟ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಕೊಂಡುಕೊಂಡಿರುವಂಥದ್ದು. ಮತ್ತು ಇದನ್ನು ಬಿಟ್ಟರೆ ಮೊದಲ ಸ್ಥಾನದಲ್ಲಿ ಇಂಗ್ಲೆಂಡ್ನ ಬೆನ್ ಸ್ಟ್ರೋಕ್ ಅವರು ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ಸ್ ತಂಡಕ್ಕೆ 14.5 ಕೋಟಿ ಒಂದು ಹರಾಜಿಗೆ ಬಿಕರಿಯಾಗಿದ್ದಾರೆ ಇವರು ಈ ಒಂದು ಬೆನ್ ಸ್ಟ್ರೋಕ್ ಅವರು. ಮತ್ತು ಇವರು ಅತಿ ಒಂದು ದೊಡ್ಡ ಮೊತ್ತಕ್ಕೆ ಹರಾಜಾದ ವಿದೇಶಿ ಆಟಗಾರ ಎಂಬ ಖ್ಯಾತಿಯೂ ಕೂಡ ಇವರು ಭಾಗಿಯಾಗಿದ್ದಾರೆ. ಮತ್ತು ಈ ಸೀಸನ್ನ ಒಂದು ಹರಾಜಿನಲ್ಲಿ ಅತಿ ದೊಡ್ಡ ಮೊತ್ತಕ್ಕೆ ಹರಾಜಾಗಿರುವಂಥ ಆಟಗಾರ ಕೂಡ ಹೌದು. ನಿಮ್ಗೆ ಅನ್ಸುತ್ತೆ ಈ ಒಂದು ಹರಾಜಿನ ಬಗ್ಗೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.